ಆದ್ಮೇಲೆ 3 ಜನ ಇದ್ರೆ 3 ಜನ ಒಂದು ನಾಟಕ ಹಾಕ್ಬಿಡ್ತಾರೆ. ಈಗ ಅತ್ತೆ ಕಂಡ್ರೆ ಸೊಸೆಗಾಗಂಗಿಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಂಗಿಲ್ಲ, ಇಬ್ರು ಕಂಡ್ರೆ ಮಗನಿಗಾಗಂಗಿಲ್ಲ. ವಯಸ್ಸಾದವಳು ಅತ್ತೆ ಮೂಲೆ ಮನೆಗಳೇ, ಸೊಸೆ ಕಸ ಗುಡಿಸ್ತಾವಳೆ. ಈ ಸೊಸೆಗೇನು ಅಂದರೆ ಹೆಂಗಾರ ಮಾಡಿ ನಮ್ಮ ಅತ್ತೆ ಬೈಬೇಕು ಅಂತ. ಹೆಂಗ್ ಬೈಯಾನೆ ಅಂತ ಅನ್ಕತ್ತಿದ್ಲು. ಬಾಗ್ಲಿಗೊಂದು ನಾಯಿ ಬಂದು ನಿಂತ್ಕತ್ತು. ಈ ನಾಯಿ ನೋಡ್ಕೊ ಶುರು ಮಾಡ್ಕೊಬಿಟ್ಲು ಸೊಸೆ. ಅವ್ವ ಇದೊಂದು ನಾಯಿ ಸರ್ಕತ್ತು ನಮ್ಮ ಮನೆ ತವಕನವ. ಮಾಡಿ ಎಕ್ತೀನಿ ನುಂಗ್ಕೊಂಡು ಮನಿ ಕೊಲ್ತು ಕಯ್ಯ ಅಂತದೆ. ನಮ್ಮೂರು ನಾಯಿಗೆಲ್ಲ ಸಾವು ಬತ್ತು, ನಮ್ಮ ಮನೆ ಮುದ್ದು ನಾಯಿಗೆ ಬರಲಿಲ್ಲ ಕಣವ ಅಂದ್ಲು. ಈ 10 ಗ್ಯಾರಂಟಿ ಸೊಸೆ ನನ್ನೇ ಬೈತಾವಳೆ ಅಂತ ಅವಳು ಬಿಟ್ಟಳ. ಮನಗುತ್ತವೆ ಶುರು ಮಾಡ್ಕೊಂಡ್ಲು. ಒಂದು ಕೊತ್ತಿಮರಿ ನೋಡ್ಕೊಂಡು ಅವಳು ನನ್ನ ಮಗನ ಇದ್ರು ಕೊತ್ತಿಮರಿಯ ನನ್ನ ಮಗ ಅದು ಎಲ್ಲಿ ತಂದ್ಬಿಟ್ನವ ಬೆಳಗದೆ ಕೆಂಚ್ಕದೆ ಅಂತ. ಅದು ಯಾವ ಆಳ್ಮಲ್ಲಿ ನಿಂತಿತ್ತೋ ತಂದ್ಬಿಟ್ಟ. ಅವ್ವ ಬಂದಾಗ ಮಳ್ಳಿ ಇದ್ದಂಗಿತ್ತು. ಈಗ ನೋಡವ ಕಣ್ಣ ಹೆಂಗ್ ಮೆಡ್ರಿಸ್ತದೆ, ಎದ್ರೆ ಕಣ್ಣ ಮೀಟ್ ಬಿಡ್ತೀನಿ ಅಂತಾಳ ಅವಳು. ಮಗ ಇಬ್ರು ಮಾತನ್ನು ಕೇಳ್ಕೊಂಡು ಗೋಡೆ ಬರಿಕೊಂಡು ಮೋಟ್ ಬಿಡಿ ಸೆತ್ತ ಕೂತವನೆ. ಕೇಳಿ ಸಾಕಾಗ ಅವನಂತಾನೆ ನಮ್ಮ ಮಟ್ಟಿಲೇಡಿ ಅಗಣ ಸೇರ್ಕೊಬಿಟ್ಟವೆ. ತಂದು ಹಾಕ್ತೀನಿ ತಿನ್ಬಿಟ್ಟಂಗೆ ಆಡ್ತಾವ, ನೀನು ಮಾಡ್ತೀನಿ ಎಡ್ಕೊ ಪೂಜೆ ಅಂತ ಅವನಂತ. ಈ ನಾಟಕ ಜಾಸ್ತಿ ಆಗ್ಬಿಟ್ಟದ ಈಗ. ಅತ್ತೆ ಅಂದರೆ ಮತ್ತೆ ಎತ್ತವಳು ಅನ್ನೋ ಸಮಾನ ಇತ್ತು. ಇವತ್ತವೆಲ್ಲ ಇಲ್ಲ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಗಾದೆ ಅಷ್ಟೇ. ಈಗ ಸದ್ಯಕ್ಕೆ ಅತ್ತೆ ಕಾಲ ಇಲ್ಲ, ಬರೀ ಸೊಸೆ ಕಾಲ. ಅತ್ತೆ BP ಗುಳಿಗೆ ನುಂಕೊಂಡು ವಾಕಿಂಗ್ ಮಾಡ್ಕತ್ತೆ ಅಪ್ಪಗಿರ್ಬೇಕು ಅಷ್ಟೇ ಅವಳು. ಅಂಥ ಕಾಲ ಬಂದು ಕೂತದ ಇವತ್ತು. ನಮ್ಮನೆ ಪಕ್ಕ ಈಗ ಒಂದು 6 ತಿಂಗಳ ಮದುವೆ ಆಯಿತು. ಸೊಸೆ ಬಾಯಿಗೆ ಬಂದಂಗೆ ಬೈತದೆ. ಏನು ಕೆಲಸ ಮಾಡೋಕೆ ಬರೋದಿಲ್ಲ, ಕಂಪ್ಯೂಟರ್ ಬರ್ತದೆ, ಇಟ್ ಮಾಡೋಕೆ ಬರೋದಿಲ್ಲ. ವಾಟ್ಸಪ್ಪಲ್ಲಿ ಸ್ಟೇಟಸ್ ಆಗ್ತಾಳೆ, ಟೀ ಮಾಡೋಕೆ ಬರೋದಿಲ್ಲ. ತಾಯಿ ತಂದೆ ಹೆಂಗೋ ಮಾಡಿಬಿಟ್ರು, ಮದುವೆ ಆಯಿತು. ಬಾಯಿಗೆ ಬಂದಂಗೆ ಬೈತದ ಸೊಸೆ. ಅತ್ತೆಯನ್ನು ಗೌರವ ಕಿಂಚಿತ್ತು ಇಲ್ಲ, ವಯಸ್ಸಿಗೆ ಬೆಲೆ ಅಂತೂ ಕೊಡ್ತಾನೆ ಇಲ್ಲ. ಏನು ಬೈತಾಳೆ. ಮೊನ್ನೆ ಅಂತಾಳೆ, ತಾಯಿ ನೀ ಸತ್ತೋಗ್ಬಿಟ್ರೆ ನಾನು ನನ್ನ ಗಂಡು ಬೆಂಗ್ಳೂರಿಗೆ ಹೊಂಟೈತೀವಿ ನೆಮ್ಮದಿಯಾಗಿ ಅಂತಾಳೆ. ಎಲ್ಲ ಅವನು ಹೇಳ್ಕೊಟ್ಬಿಟ್ಟು ಅವನು ಅವು ಸತ್ತೋಯ್ತಲೆ ಕರ್ಕೊಂಡೈತೀನಿ ಸುಮ್ಮಿರು ಅಂತ. ಈಗ ಇವ ಸಾಯಂಗಿಲ್ಲ, ಅವರಿಬ್ಬರು ಬೆಂಗ್ಳೂರಿಗೆ ಹೋಗಂಗಿಲ್ಲ. ಯಾವ ಮಟ್ಟಕ್ಕೆ ಬಂದದೆ ಮುದ್ಕೊಂಬಂದು ಕತೆ ಪಾಪ. ನಮ್ಮ ಹತ್ತು ಸತ್ವಲಿ ಅಂತ 20 ದೇವ್ರಿಗೆ ಅರ್ಕೆ ಕಟ್ಕ ಕೂತಾವಳು ಅವಳು ಬೇರೆ. ಬೈತಾಳು ಬಾಯಿಗೆ ಬಂದಂಗೆ ಅತ್ತೆನ ಬೀದಿಲಿ ನಿಂತ್ಕೊಂಡು. ಮಗ ಬಂದ, ನಾನು ಅನ್ಕೊಂಡೆ ಗ್ಯಾರಂಟಿ ಬತ್ತಾವನೆ ಮಗ. ಹೆಂಡ್ತಿ ಬೈತಾವಳೆ, ಅವ್ವ ಬೈಸ್ಕೊಂತಾವಳೆ, ಹೊಡೆದು ಬಿಡ್ತಾನೆ ಈಗ ಅವನು. ಗ್ಯಾರಂಟಿ ಹೆಂಡ್ತಿಗೆ ಹೊಡಿತಾನೆ ಅಂತ. ಅವನು ಬಂದವನು ಹೆಂಡ್ತಿಗೆ ಹೊಡಿಲಿಲ್ಲ, ಸುಮ್ಮನೆ ಕೂತಿದ್ದ ಅವಂಗೆ ಗಿಡ್ಕ ಹೊಡೆದು ಬಿಡೋದು ಅವನು. ನಾನು ನಿನಗೆ ಮನುಷ್ಯತ್ವ ಇದೇನೋ, ಅಲ್ಲ ಎತ್ತ ತಾಯಿ ಮೇಲೆ ಕೈ ಮಾಡ್ತೀಯಲ್ಲಪ್ಪ ಅಂದೆ. ಅಣ್ಣ ನಿಂಗೆ ಗೊತ್ತಿಲ್ಲ, ಸುಮ್ಮನಿರು, 1 ವಾರದಿಂದ ನಂಗೆ ನೆಮ್ಮದಿ ಇಲ್ಲ ಅಂದ. ಅಪ್ಪ ನೆಮ್ಮದಿ ಪ್ರಶ್ನೆ ಅಲ್ಲಿ ಇರಲಿ, ನೀ ತಾನೇ ಕೈ ಮಾಡಿಬಿಟ್ಟಲ್ಲ, ತಾಯಿ ಮೇಲೆ ಹೊಡೆದಲ್ಲ, ಏಟು ಹೊಡೆದಲ್ಲ, ತಪ್ಪ್ಯಾರ್ದು ಅಂತ ಗೊತ್ತೇನೆ ನಿನಗೆ ಅಂದೆ. ನಮ್ಮನೆ ಜಗಳದ ತಪ್ಪು ನಂಗೆ ಗೊತ್ತಿಲ್ವ ಸುಮ್ಮಿರಣ, ತಪ್ಪ್ಯಾರ್ದು ನಂಗೆ ಚೆನ್ನಾಗ ನಂಗೆ ಗೊತ್ಕನ ಅಂದ. ಯಾರ್ದು ತಪ್ಪು ಹೇಳು ನೋಡಮ್ಮ ಅಂದೆ. ಯಾರ್ದು ತಪ್ಪು ಅಂದರೆ ನಾನು ಹೆಡ್ತಿದ್ದೆ ತಪ್ಪು ಅಂದ. ಹೆಡ್ತಿದ್ದೆ ತಪ್ಪು ಅಂದ್ಬಿಟ್ಟು ಅವಂಗೆ ಹೊಡೆದಲ್ಲ ಯಾಕಪ್ಪ ಅಂದೆ. ಅವನಂದ, ಅಣ್ಣ ನಿಂಗೆ ಪದ ಹೇಳಿದ್ಬಿಟ್ರೆ ನೀನು ಗೊತ್ತಿಲ್ಲ, ಸುಮ್ಮ ಮನಗೋಗು ಅಂದ ಅವನು. ಯಾಕಪ್ಪ ಅಂದೆ. ಯಾಕಪ್ಪ ಅಂದರೆ ಅವಂಗೆ ಹೊಡೆದ್ರೆ ಎಲ್ಲಿಗೆ ಓದಾಳಣ್ಣ, ಹೆಂಗೋ ಹತ್ಕ ಇಲ್ಲೇ ತಳ್ಕನಣ್ಣ. ಹೆಡ್ತಿಗೆ ಹೊಡೆದ್ರೆ ಸಂದೆ ಹೊತ್ತಿಗೆ ಎದ್ಬಿಡ್ತಾಳ್ಕನಪ್ಪ. 128 ನೋಡಿ 121 ಮದುವಾಗಿವ್ನಿ. ಮದುವೆಗೆ 6 ಲಕ್ಷ ಆಗದೆ, ದಳ್ಳಾಳಿಗೆ 3 ಲಕ್ಷ ಕೊಟ್ಟಿವ್ಕನಪ್ಪ. ಆಯಿತು, ನಾನು ಹೆಡ್ತಿಗೆ ಹೊಡಿತೀನಿ, ಅವಳು ಹೊಂಟೋರು ಇನ್ನೊಂದು ಮದುವೆ ನೀ ಮಾಡಿಸಿ ಹೇಳು ಅಂದ. ಅಪ್ಪ ಅವಂಗೆ ಹೊಡಿ, ನಿನ್ನ ಮಾತಾಡ್ಸೋದು ತಪ್ಪಾರ ನನಗೂ ಒಂದು ಹೊಡೆದು ಬಿಡಪ್ಪ, ಹೆಡ್ತಿಗೆ ಮಾತ್ರ ಹೊಡಿಕೆ ಹೋಗ್ಬೇಡ ಅಂತ. ಪರಿಸ್ಥಿತಿ ಯಾಕಿಂಗ್ ಆಗೋದು ಗೊತ್ತಾ? ಕ್ಷಾಮ, ಹೆಣ್ಮಕ್ಳಿಲ್ಲದಕ್ಕೆ ಈ ಸ್ಥಿತಿ ಬಂತಿವತ್ತು. ಏನು ಗುಣ ನಡತೆ ಎಲ್ಲ ಕೇಳಂಗೇ ಇಲ್ಲ, ಸುಮ್ಮನೆ ಆದ್ರೆ ಸಾಕು ಅನ್ನೋ ಮಟ್ಟಿಗೆ ಆಗೋಯ್ತು. ಯಾಕಂಗಾಯ್ತು? ನಾವು ಮಾಡ್ಕೊಂಡ್ ತಪ್ಪು. 20 ವರ್ಷದಿಂದ ಒಟ್ಟಲಿದ್ದ ಮಕ್ಕಳಕ್ಕೊಂದು ಪಾಪ ಇವತ್ತು ನಮ್ಗೆ ಕಾಡ್ತಾ ಇದೆ ಕರ್ಮ. ಅವತ್ಕೊಂದ್ವಲ್ಲ ಭ್ರೂಣ ಹತ್ಯೆ ಮಹಾಪಾಪ ಅಂತ ಹೇಳ್ತು ಸರ್ಕಾರ, ನಾವು ಕೇಳಲಿಲ್ಲ. ಗಂಡೇ ಬೇಕು ಅನ್ನೋ ಆಸೆ, ದುರಾಸೆ ಕದ್ದಿ ಮುಚ್ಚಿ ಕರ್ಕೊಂಡೋಗಿ ಅಬಾಸನ್ ಮಾಡಿಸಿ ಒಟ್ಟಲಿದ್ದ ಮಕ್ಕಳನ್ನ ಸಾಯಿಸ್ಬಿಟ್ಟು ಎಲ್ಲ ಚುಂಚಿಂಗಿರಿ ಮಾಡಿ ಅರ್ಜಿ ಕೊಡಕ್ಕೆ ಹೋಗೋರು 16,000 ಜನ ಮಾಡ್ತೋರು ಕೊಟ್ಟಾರೆ. ಹೊಟ್ಟೆಲಿ ಹುಟ್ಬೇಕು ಹೆಣ್ಣು. ಕರ್ಮ ಮರುಕಳಿಸ್ತದೆ. ಮಾಡಿದ್ಯೋ ಮಡಗಿದ್ಯೋ ಅಂತಗಾದೆ. ಹೆಣ್ಣಿಲ್ಲದೆ ಈ ಜಗತ್ತಿಲ್ಲ. ಅದಕ್ಕೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಹೆಣ್ಣಿದ್ರೆ ಜೀವನ. ಹೆಣ್ಣನ್ನು ಎಲ್ಲ ಗೌರವಿಸ್ತೀವೋ, ಹೆಣ್ಣು ಮಕ್ಕಳಿಗೆ ಎಲ್ಲಿ ಬೆಲೆ ಕೊಡ್ತೀವೋ ಅಲ್ಲಿ ದೇವತೆಗಳೇ ನೆಲೆಸಿರ್ತಾರೆ ಅಂತೇಳಿ.